ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಯುಗಾದಿ ಹಬ್ಬ ಹಿಂದೂಗಳಿಗೆ ಹೊಸ ವರ್ಷ ಅಂತ ಆಚರಣೆಯನ್ನು ಮಾಡ್ತೀವಿ. ಪ್ರತಿಯೊಬ್ಬರು ಕೂಡ ಸಂತೋಷ ಸಡಗರದಿಂದ ಆಚರಣೆಯನ್ನು ಮಾಡುವಂಥ ಹಬ್ಬ ಅಂತಂದರೆ ಯುಗಾದಿ ಹಬ್ಬ ಸ್ನೇಹಿತರೆ. ಎಲ್ಲರ ಮನೆಯಲ್ಲಿ ತಳಿರು ತೋರಣಗಳಿಂದ ಅಲಂಕಾರವನ್ನು ಮಾಡಿ, ಒಬ್ಬಟ್ಟನ್ನು ಮಾಡಿ, ಸಿಹಿ ತಿಂಡಿ ತಿನಿಸುಗಳನ್ನು ಮಾಡಿ ಕುಟುಂಬ ಸಮೇತವಾಗಿ ಆಚರಿಸುವಂತಹ ಸಂತೋಷಕರವಾದ ಹಬ್ಬ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯುಗಾದಿ ಹಬ್ಬದ ದಿನ ಎಣ್ಣೆ ಸ್ನಾನವನ್ನು ಮಾಡಿ, ಸೂರ್ಯನಿಗೆ ಅರ್ಘ್ಯವನ್ನು ನೀಡಿ, ಹೊಸ ಬಟ್ಟೆಯನ್ನು ತೊಟ್ಟು ಸಿಹಿ ನೈವೇದ್ಯವನ್ನು ಸವಿಯುವುದರಲ್ಲಿ ತುಂಬಾ ಮಜಾ ಇದೆ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ಹಿಂದೂಗಳು ಯುಗಾದಿ ಹಬ್ಬವನ್ನು ವರ್ಷದ ಮೊದಲ ಹಬ್ಬ, ಹೊಸ ವರ್ಷ ಅಂತ ಆಚರಣೆಯನ್ನು ಮಾಡ್ತಾರೆ ಸ್ನೇಹಿತರೆ. ಈ ಬಾರಿ ಯುಗಾದಿ ಹಬ್ಬ 19ರಂದು ನಾವು ಆಚರಣೆಯನ್ನು ಮಾಡ್ತೀವಿ. ಇದೇ ದಿನಾಂಕ 19ರ ಗುರುವಾರದಂದು ಯುಗಾದಿ ಹಬ್ಬವನ್ನು ಆಚರಿಸುವುದು ಸೂಕ್ತನಾ ಅಂತ ಕೆಲವೊಬ್ಬರು ಕೇಳ್ತಾರೆ. ಯಾಕಂತಂದರೆ ಯುಗಾದಿ ಅಮಾವಾಸ್ಯೆನೂ ಕೂಡ ಅದೇ ದಿನ ಬಂದಿರೋದ್ರಿಂದ ಯುಗಾದಿ ಹಬ್ಬವನ್ನು ಅಮಾವಾಸ್ಯೆ ದಿನ ಆಚರಣೆಯನ್ನು ಮಾಡ್ಬೋದಾ ಅಂತ ಕೆಲವೊಬ್ಬರು ಪ್ರಶ್ನೆಯನ್ನು ಕೇಳ್ತಾರೆ ಸ್ನೇಹಿತರೆ. ಶ್ರೀ ಪರಾಭವ ನಾಮ ಸಂವತ್ಸರದ ಯುಗಾದಿಯ ಅಮಾವಾಸ್ಯೆಯ ಸ್ಪರ್ಶದಿಂದ ಆರಂಭವಾಗಿರುವಂತಹ ಕೆಲವರಿಗೆ ಇದು ತುಂಬಾ ಗೊಂದಲವಾಗಿದೆ. ದಿನಾಂಕ 19ರ ಗುರುವಾರ ಬೆಳಿಗ್ಗೆ 6:52 ಅಮಾವಾಸ್ಯೆ ಇದ್ದು ಆ ದಿನ ಹಬ್ಬ ಮಾಡಲು ಬರುವುದಿಲ್ಲ ಅಂತ ಕೆಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಆದರೆ 3ನೇ ದಿನ ಸೂರ್ಯ ಉದಯಕ್ಕೆ ಪಾಡ್ಯ ತಿಥಿ ಇದ್ದರೆ ದಿನಾಂಕ 20ರ ಶುಕ್ರವಾರ ಯುಗಾದಿ ಹಬ್ಬವನ್ನು ಆಚರಣೆ ಮಾಡಬೇಕಿತ್ತು. ಆದರೆ ದಿನಾಂಕ 20ರ ಶುಕ್ರವಾರ ಸೂರ್ಯ ಉದಯದ ಮುಂಚೆಯೇ ಪಾಡ್ಯ ತಿಥಿ ಮುಗಿದು ಹೋಗುತ್ತೆ. ಆದ ಕಾರಣ ನಾವು ಬೆಳಗಿನ ಜಾವ 5:30ಕ್ಕೆ ಪಾಡ್ಯ ತಿಥಿ ಮುಗಿದು ಹೋಗುವುದರಿಂದ ನಾವು ದಿನಾಂಕ 19ರ ಗುರುವಾರ ದಿನವೇ ಈ ಒಂದು ಯುಗಾದಿ ಹಬ್ಬವನ್ನು ಆಚರಣೆಯನ್ನು ಮಾಡುವುದು ಅತ್ಯಂತ ಶ್ರೇಷ್ಠ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ ಸ್ನೇಹಿತರೆ. ಹಾಗಾಗಿ ಗುರುವಾರ ದಿನ ಚಂದ್ರಮಾನ ಯುಗಾದಿಯನ್ನು ಆಚರಿಸುವುದು ಸೂಕ್ತ ಸ್ನೇಹಿತರೆ. ಇನ್ನು ನಾವು ಯಾವುದೇ ಹಬ್ಬವನ್ನು ಮಾಡಲಿ ಅದಕ್ಕೆ ವಿಶೇಷವಾದಂಥ ಮುಹೂರ್ತ ಇದ್ದರೆ ಆ ಹಬ್ಬವನ್ನು ಆಚರಣೆಯನ್ನು ಮಾಡಿದಂಥ ಸಂಪೂರ್ಣವಾದ ಫಲ ನಮಗೆ ದೊರೆಯುತ್ತೆ ಸ್ನೇಹಿತರೆ. ಅದರಲ್ಲಿ ಹೊಸ ವರ್ಷ ನಮ್ಮ ಹಿಂದೂಗಳಿಗೆ ಈ ಯುಗಾದಿ ಹಬ್ಬ ವರ್ಷದ ಮೊದಲ ಹಬ್ಬ ಅಂತಲೇ ಹೇಳ್ಬೋದು. ಯಾವ ಶುಭ ಮುಹೂರ್ತದಲ್ಲಿ ಈ ಹಬ್ಬವನ್ನು ಆಚರಣೆಯನ್ನು ಮಾಡೋದ್ರಿಂದ ನಮಗೆ ವಿಶೇಷವಾದ ಯೋಗಗಳು ದೊರೆಯುತ್ತೆ. ಯುಗಾದಿ ಹಬ್ಬ 100 ವರ್ಷಗಳ ಬಳಿಕ ತುಂಬಾ ವಿಶೇಷವಾದ ಶುಭ ಮುಹೂರ್ತದಲ್ಲಿ ಬಂದಿದೆ ಸ್ನೇಹಿತರೆ. ಇದು ಯುಗಾದಿ ಹಬ್ಬದ ರಾಜಯೋಗದ ಮುಹೂರ್ತ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ಸಮಯದಲ್ಲಿ ಅಭ್ಯಂಗನ ಸ್ನಾನ ಮಾಡೋದೇ ಆಗಿರಲಿ ಅಥವಾ ಪೂಜೆಯನ್ನು ಮಾಡೋದೇ ಆಗಿರಲಿ, ಯಾವುದೇ ಒಂದು ಶುಭ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಆ ಕೆಲಸ ಕೈ ಹಿಡಿತೆ ಅಂತ ಹೇಳ್ತಾರೆ ಸ್ನೇಹಿತರೆ. ಆ ಸಮಯ ಯಾವುದು ಅಂತ ನೋಡೋದಾದರೆ ಬೆಳಿಗ್ಗೆ ಅಂದರೆ ಗುರುವಾರ ಬೆಳಿಗ್ಗೆ 9:45ದಿಂದ 11:40 ಈ ಸಮಯ ಅತ್ಯಂತ ರಾಜಯೋಗದ ಮುಹೂರ್ತ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಲಿ ಅಥವಾ ಮಕ್ಕಳಿಗೆ ನೀವು ತುಂಬಾ ವಿಶೇಷವಾಗಿ ಎಣ್ಣೆ ಸ್ನಾನವನ್ನು ಮಾಡಿಸಿ ಮಕ್ಕಳ ಕೈಯಿಂದ ಪೂಜೆಯನ್ನು ಮಾಡಿಸಿ ಹೊಸ ವಸ್ತುಗಳನ್ನು ಖರೀದಿಯನ್ನು ಮಾಡೋದೇ ಆಗಿರಲಿ, ನೀವು ಈ ಸಮಯದಲ್ಲಿ ಮಾಡಿ. ಅಥವಾ ಹೊಸ ಬಟ್ಟೆಗಳನ್ನು ಹಾಕ್ಕೊಳ್ಳೋದು, ಹೊಸ ಬಟ್ಟೆಗಳನ್ನು ಕೊಂಡ್ಕೊಳ್ಳೋದೇ ಆಗಿರಲಿ ಅಥವಾ ಧರಿಸೋದೇ ಆಗಿರಲಿ ಮಾಡಿದ್ರೆ ತುಂಬಾ ವಿಶೇಷವಾದ ಯೋಗಗಳು ಈ ಒಂದು ಮುಹೂರ್ತದಲ್ಲಿ ಲಭಿಸುತ್ತೆ ಅಂತ ಹೇಳುತ್ತೆ. ಅಷ್ಟೈಶ್ವರ್ಯ ಲಭಿಸುವಂಥ ಕಾಲ ಇದು ಅಂತಲೇ ಹೇಳ್ತಾರೆ ಸ್ನೇಹಿತರೆ. ಹಾಗಾಗಿ ಯುಗಾದಿ ಹಬ್ಬವನ್ನು ಈ ಸಮಯದಲ್ಲಿ ಆಚರಣೆಯನ್ನು ಮಾಡಿ, ಹೊಸ ಬಟ್ಟೆಯನ್ನು ಹಾಕೊಳ್ಳಿ, ದೇವರಿಗೆ ಪೂಜೆಯನ್ನು ಮಾಡಿ, ವಿಶೇಷವಾಗಿ ದೇವರಿಗೆ ಸಿಹಿ ನೈವೇದ್ಯವನ್ನು ತೋರಿಸಿ ಸ್ನೇಹಿತರೆ. ಈ ಸಮಯದಲ್ಲಿ ರಾಜಯೋಗ ತುಂಬಾ ವಿಶೇಷವಾಗಿ ಕೈಗೂಡುತ್ತೆ ಅಂತ ಹೇಳ್ತಾರೆ.